ಆಧ್ಯಾತ್ಮ. ಹೀಗೆಂದರೆ ಭಾರತದಲ್ಲಿ ಒಂದು ಪರಂಪರೆ. ಈ ನೆಲದ ಭಕ್ತಿ ಮಾರ್ಗ ಇರೋದು ಪರಮಾರ್ಥಕ್ಕಾಗಿ, ಬದುಕಿನ ಮೋಕ್ಷಕ್ಕಾಗಿ, ಜೀವನದ ಅಂತಃಸತ್ವದ ಅರಿವಿಗಾಗಿ. ದೇವರು ಅಂದ್ರೆ ಕೇವಲ ಒಂದು ಕಲ್ಲಿನ ಮೂರ್ತಿಯಲ್ಲ, ಅದೊಂದು ಸನಾತನ ಮೌಲ್ಯ. ಇಲ್ಲಿ ಪೂಜೆ ಪ್ರಾರ್ಥನೆಗಳು ಕೇವಲ ಸ್ವಾರ್ಥಕ್ಕಾಗಿ ನಡೆಯೋದಿಲ್ಲ, ಬದಲಿಗೆ ಲೋಕ ಕಲ್ಯಾಣಾರ್ಥವಾಗಿ, ಪರಮಾರ್ಥದ ಅರಿವಿಗಾಗಿ ನಡೆಯುವ ಆಧ್ಯಾತ್ಮಿಕ ಪಥದ ಒಂದು ಪ್ರಕ್ರಿಯೆ ರೂಪದಲ್ಲಿ ಜರುಗುತ್ತವೆ. ಹೀಗಾಗಿಯೇ ಈ ನೆಲದಲ್ಲಿ ಹೆಜ್ಜೆ ಹೆಜ್ಜೆಗೊಂದು ದೇವರು, 108 ಚಮತ್ಕಾರ, ರಹಸ್ಯಗಳು ನಮಗೆ ದಕ್ಕುತ್ತಾ ಹೋಗುತ್ತವೆ. ಈ ನೆಲದ ಮೇಲಿರುವ ಕೋಟಿ ಕೋಟಿ ದೇವರು ದೇಗುಲಗಳಲ್ಲಿ ಒಂದೊಂದು ಗುಡಿಯ ಹಿಂದೆಯೂ ಒಂದೊಂದು ಪೌರಾಣಿಕ ಕಥೆಗಳ ನಂಟಿದೆ. ಒಂದೊಂದು ಪುಣ್ಯ ಕ್ಷೇತ್ರವು ಯಾವುದೋ ಒಂದು ಲೋಕ ಕಲ್ಯಾಣಾರ್ಥವಾಗಿಯೇ ನಿರ್ಮಾಣವಾದ ದೈವ ನಿರ್ಣಯದ ಪ್ರತಿಬಿಂಬದ ರೂಪದಲ್ಲಿ ಕಾಣುತ್ತವೆ. ಅದೇ ಸಾಲಿಗೆ ಸೇರುತ್ತದೆ ಕಂಚಿಯಲ್ಲಿರುವ ಅಥಿವರಾಧರನ ಮಂದಿರ. ಈ ಅಥಿವರಾಧರ ದೇವಸ್ಥಾನದ ಮಹಿಮೆಯನ್ನ ನೋಡೋಣ ಇಂದಿನ ಮಹಿಮೆ ಸಂಚಿಕೆಯಲ್ಲಿ. ಕಂಚೀಪುರ ಅಥವಾ ಕಂಚಿಯನ್ನ ದೇವರ ಬೀಡು ಎಂದೇ ಕರೆಯಲಾಗುತ್ತದೆ. ಇಲ್ಲಿ ಬರೋಬ್ಬರಿ 108 ದೇವಸ್ಥಾನಗಳಿವೆ. ಒಂದೊಂದು ದೇವಸ್ಥಾನವು ಒಂದೊಂದು ಪೌರಾಣಿಕ ಆಧ್ಯಾತ್ಮಿಕ ಹಿನ್ನೆಲೆಯನ್ನೇ ಹೊಂದಿರುವಂಥದ್ದು. ಇಂತಹ ಕಂಚಿಯಲ್ಲಿ ವಿಶೇಷವಾಗಿ ಗಮನ ಸೆಳೆಯುತ್ತಾನೆ ಅಥಿವರಾಧರ ಸ್ವಾಮಿ. ಅಥಿವರಾಧರ ಶ್ರೀರಂಗಂನಲ್ಲಿ, ಶ್ರೀರಂಗಪಟ್ಟಣದಲ್ಲಿ, ತಿರುಪತಿಯಲ್ಲಿ ಹೇಗೆ ವಿಷ್ಣು ನೆಲೆ ನಿಂತಿದ್ದಾನೋ ಹಾಗೆಯೇ ಇಲ್ಲಿಯೂ ನೆಲೆ ನಿಂತಿದ್ದಾನೆ. ಆದರೆ ಈ ದೇಗುಲದ ವಿಶೇಷತೆ ಮಾತ್ರ ಭಿನ್ನ. ಯಾಕಂದ್ರೆ ನೀವು ತಿರುಪತಿ ವೆಂಕಟರಮಣನನ್ನ, ಶ್ರೀರಂಗಂ ಮತ್ತು ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಯನ್ನ ನಿತ್ಯ ದರ್ಶನ ಮಾಡಬಹುದು, ನಿತ್ಯವೂ ಭೇಟಿ ನೀಡಿ ಕಣ್ತುಂಬಿಕೊಳ್ಳಬಹುದು. ಆದರೆ ಅಥಿವರಾಧರ ಸ್ವಾಮಿಯನ್ನ ನೀವು ಇಡೀ ಜೀವಿತಾವಧಿಯಲ್ಲಿಯೇ, ಅದು ಅದೃಷ್ಟವಿದ್ದರೆ ಮಾತ್ರ 2 ಬಾರಿ ದರ್ಶನ ಮಾಡೋಕೆ ಸಾಧ್ಯ. ಈ ವರಾಧರ ಸ್ವಾಮಿಯ ಮಹಿಮೆ ಅಡಗಿರೋದೇ ಇಲ್ಲಿ. ಈ ದೇವಸ್ಥಾನದ ಮೂಲ ದೇವರು ವರಾಧರ ಸ್ವಾಮಿ 40 ವರ್ಷಗಳಿಗೊಮ್ಮೆ ಮಾತ್ರ ಭಕ್ತರಿಗೆ ದರ್ಶನ ನೀಡುತ್ತಾನೆ. ಹೀಗಾಗಿ ಒಬ್ಬ ಭಕ್ತ ತನ್ನ ಜೀವಿತಾವಧಿಯಲ್ಲಿ ಕೇವಲ 1 ಅಥವಾ 2 ಬಾರಿ ಮಾತ್ರ ಈ ಮಹಾಮಹಿಮನ ದರ್ಶನ ಪಡೆಯೋಕೆ ಸಾಧ್ಯ. ಅದ್ಹೇಗ್ ಸಾಧ್ಯ? 40 ವರ್ಷಗಳವರೆಗೂ ಈ ದೇವಸ್ಥಾನ ಬಾಗಿಲು ಹಾಕಿರುತ್ತದೆಯೇ? 40 ವರ್ಷಗಳಿಗೊಮ್ಮೆ ಮಾತ್ರ ಬಾಗಿಲು ತೆರೆಯುತ್ತದೆಯೇ ಎಂದು ನೀವು ಕೇಳಬಹುದು. ಇಲ್ಲ, ದೇವಸ್ಥಾನ ವರ್ಷದ 365 ದಿನಗಳಲ್ಲೂ ಬಾಗಿಲು ತೆರೆದಿರುತ್ತದೆ. ಆದರೆ ಮೂಲ ದೇವರ ದರ್ಶನ ಆಗುವುದು ಮಾತ್ರ ಕೇವಲ 40 ವರ್ಷಕ್ಕೊಮ್ಮೆ. ಅಲ್ಲಿಯವರೆಗೂ ಈ ವರಾಧರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವ ಅನಂತ ಸರೋವರ ಅನ್ನೋ ಪುಷ್ಕರಣಿಯಲ್ಲಿ ಪವಡಿಸಿರುತ್ತಾನೆ. ನಿಜ, ಇದು ನೀವು ಯಾವ ದೇವಸ್ಥಾನಗಳಲ್ಲಿಯೂ, ಯಾವ ಪುಣ್ಯಕ್ಷೇತ್ರದಲ್ಲಿಯೂ ಕಾಣದ, ಕೇಳರಿಯದ ಒಂದು ಪದ್ಧತಿ ಈ ದೇವಸ್ಥಾನದಲ್ಲಿ ಆಚರಿಸಲಾಗುತ್ತದೆ. ಈ ಪರಂಪರೆಗೆ ಒಂದು ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯೂ ಇದೆ. ಈ ಹಿನ್ನೆಲೆ ದೇಗುಲದ ಭಕ್ತರಲ್ಲಿ ಸದಾ ಕಾಲ ಒಂದು ವಿಸ್ಮಯವನ್ನ ಮೂಡಿಸುತ್ತದೆ. ಈ ದೇವಸ್ಥಾನದ ಪರಂಪರೆಯ ಜಾಡು ಹಿಡಿದು ಹೊರಟಾಗ ಅನೇಕ ರಹಸ್ಯಗಳು ತೆರೆದುಕೊಳ್ಳುತ್ತವೆ. ಇದು ಸಾಮಾನ್ಯ ದೇವಸ್ಥಾನವಲ್ಲ, ಅತ್ಯಂತ ಪುರಾತನ ಹಿನ್ನೆಲೆಯನ್ನ ಹೊಂದಿರುವ ದೇಗುಲ. ಇಲ್ಲಿ ವಿಷ್ಣು ಹೀಗೆ ಪವಡಿಸಲು ಕಾರಣವೇ ಪ್ರಜಾಪಿತ ಬ್ರಹ್ಮದೇವ ಹಾಗೂ ವಾಗೇಶ್ವರಿ ಶಾರದೆಯ ನಡುವಿನ ಜಗಳ
ಮತ್ತು ಮುನಿಸು. ಬ್ರಹ್ಮ ಹಾಗೂ ಶಾರದೆಯ ನಡುವಿನ ಮುನಿಸಿನಿಂದಲೇ ವಿಷ್ಣು ಈ ಅಥಿ ಎಂಬ ಕಾಡಿಗೆ ಬಂದು ನೆಲೆ ನಿಲ್ಲಬೇಕಾದ ಪ್ರಸಂಗ ಬರುತ್ತದೆ. ಒಂದು ಬಾರಿ ಇಂದ್ರನಿಗೆ ಮಾತೆ ಸರಸ್ವತಿ, ನೀನು ಆನೆಯಾಗಿ ಇಡೀ ಭೂಮಂಡಲವನ್ನೇ ತಿರುಗು ಅಂತ ಶಾಪ ಕೊಡ್ತಾಳೆ. ಇದೇ ವಿಚಾರವಾಗಿ ಸೃಷ್ಟಿಕರ್ತ ಬ್ರಹ್ಮ ಹಾಗೂ ವಾಗ್ದೇವಿ ಶಾರದೆಯ ನಡುವೆ ಸಣ್ಣ ಕಾರಣಕ್ಕಾಗಿ ಮನಸ್ತಾಪ ಉಂಟಾಗುತ್ತದೆ. ಈ ಜಗಳದಲ್ಲಿ ಕೋಪಗೊಂಡ ಬ್ರಹ್ಮ ಅಥಿ ಅರಣ್ಯಕ್ಕೆ, ಅಂದ್ರೆ ಇಂದು ಕಂಚಿ ಇರುವ ಜಾಗಕ್ಕೆ ಬಂದು ಶಾಪ ಮುಕ್ತಿಗಾಗಿ ಅಶ್ವಮೇಧ ಯಾಗ ಮಾಡೋಕೆ ಆರಂಭಿಸುತ್ತಾನೆ. ಈ ಅಶ್ವಮೇಧ ಯಜ್ಞಕ್ಕೆ ಅಡ್ಡಿಯಾಗೋಕೆ ದೇವಿ ಸರಸ್ವತಿ ವೇಗಾವತಿ ನದಿಯ ರೂಪ ಪಡೆದು ಬ್ರಹ್ಮನತ್ತ ನುಗ್ಗಿ ಬರುತ್ತಾಳೆ. ಈಗ ಅದೇ ನದಿಯನ್ನ ಪಲಾರ್ ನದಿ ಎಂದು ಕರೆಯಲಾಗುತ್ತದೆ. ಈ ವೇಳೆ ಸರಸ್ವತಿಯನ್ನ ಸಮಾಧಾನ ಮಾಡಲೆಂದೇ ವಿಷ್ಣು ಅಗ್ನಿಯಿಂದ ಉದ್ಭವಿಸುತ್ತಾನೆ. ಒಕ್ಕಿ ಹರಿಯುವ ನದಿಗೆ ಅಡ್ಡಲಾಗಿ ಮಲಗಿ ತಡೆಯುತ್ತಾನೆ. ಬಳಿಕ ಮಾತೆಗೆ ಸಮಾಧಾನ ಹೇಳುತ್ತಾನೆ. ನಾರಾಯಣನ ನುಡಿ ಕೇಳಿ ಶಾಂತಗೊಂಡ ಶಾರದೆ ಮರಳಿ ಬ್ರಹ್ಮಲೋಕಕ್ಕೆ ತೆರಳುತ್ತಾಳೆ. ಇತ್ತ ಯಜ್ಞ ಮುಂದುವರಿಯುತ್ತದೆ. ಇದೇ ಸಮಯಕ್ಕೆ ಯಜ್ಞವಿಧಿ ನಡೆಸುತ್ತಿರುವ ಜಾಗಕ್ಕೆ ಬಂದ ವಿಶ್ವಕರ್ಮ ಬ್ರಹ್ಮದೇವರ ಅಣತಿಯಂತೆ ಅಂಜೂರ ಮರದಿಂದ ಒಂದು ವಿಗ್ರಹವನ್ನ ಕೊರೆಯುತ್ತಾನೆ. ಅದಕ್ಕೆ ಅಥಿ ವರಾಧರ ಎಂದು ಹೆಸರಿಟ್ಟು, ದೇವ, ನೀನು ಇದೇ ಅಥಿ ಮಹಾರಣ್ಯದ ಆನೆಗುಡ್ಡದ ಮೇಲೆ ನೆಲೆಸಬೇಕು ಎಂದು ಬ್ರಹ್ಮ ಬೇಡಿಕೊಳ್ಳುತ್ತಾನಂತೆ. ಬ್ರಹ್ಮನ ಬೇಡಿಕೆಯನ್ನ ಒಪ್ಪಿಕೊಂಡ ಭಗವಂತ ಅಲ್ಲಿಯೇ ನೆಲೆಸೋದಾಗಿ ಹಾಗೂ ಅಥಿ ಮರದಿಂದ ಅಂದ್ರೆ ಅಂಜೂರ ಮರದಿಂದ ಸಿದ್ಧವಾದ ಮೂರ್ತಿಯನ್ವಯ ನಾನು ಇಲ್ಲಿ ಅಥಿ ವರಾಧರ ಎಂದು ಹೆಸರು ಪಡೆಯುತ್ತಾನೆ, ವರ ಕೊಡುತ್ತಾನಂತೆ ಎನ್ನುವುದು ಇಲ್ಲಿನ ನಂಬಿಕೆ. ಈ ಅಥಿ ವರದರಾಜ ಮೂರ್ತಿಯು ಬ್ರಹ್ಮ ಕರಾಚಿತ ಒಟ್ಟು 4 ಮೂರ್ತಿಗಳಲ್ಲಿ ಒಂದು ಎಂದು ಹೇಳಲಾಗುತ್ತದೆ. ಒಟ್ಟು 9 ಅಡಿ ಎತ್ತರದ ಅಥಿ ವರಧರನ ಮೂರ್ತಿಯು ಸತ್ಯಯುಗದಲ್ಲಿ ಖುದ್ದು ವಿಶ್ವಕರ್ಮನಿಂದಲೇ ಅಂಜೂರ ಮರದ ಕಟ್ಟಿಗೆಯಿಂದ ನಿರ್ಮಾಣವಾಯಿತು ಎಂದು ಹೇಳಲಾಗುತ್ತದೆ. ಇನ್ನು ವರಧರ ದೇವಸ್ಥಾನಕ್ಕೆ ಇತಿಹಾಸ ಕೂಡ ಪ್ರಮಾಣವಾಗಿ ನಿಂತಿದೆ. 16ನೇ ಶತಮಾನ ಈ ದೇವಸ್ಥಾನದ ಪರಂಪರೆಯನ್ನೇ ಬದಲಿಸುತ್ತದೆ. ಚೋಳ ಮತ್ತು ಪಾಂಡ್ಯರ ಕಾಲದಲ್ಲಿನ ಶಾಸನಗಳಲ್ಲಿ ಈ ದೇವಸ್ಥಾನದ ಬಗ್ಗೆ ಶಾಸನಗಳು ದೊರೆಯುತ್ತವೆ. 2 ರಾಜಮನೆತನಗಳು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಹಲವು ದೇಣಿಗೆಗಳನ್ನ ನೀಡಿದ ಬಗ್ಗೆ ಐತಿಹಾಸಿಕವಾಗಿ ದಾಖಲಾಗಿದೆ. ಹೊಯ್ಸಳ, ಕಾಕತೀಯ, ವಿಜಯನಗರ ರಾಜಮನೆತನದವರು ಕೂಡ ಈ ದೇವಾಲಯಕ್ಕೆ ದೇಣಿಗೆಗಳನ್ನ ನೀಡಿದ ಬಗ್ಗೆ ಗುರುತುಗಳಿವೆ. ಆದರೆ 1688ರ ದೆಹಲಿ ಸುಲ್ತಾನರ ಕಾಲದಲ್ಲಿ ಅನೇಕ ದೇವಸ್ಥಾನದ ಮೇಲೆ ದಾಳಿ ನಡೆದು ಅನೇಕ ವಿಗ್ರಹಗಳು ನಾಶಗೊಂಡವು. ವರಾಧರ ದೇವಸ್ಥಾನದ ಮೇಲೂ ನಡೆಯಬಹುದಾದ ದಾಳಿಯೆಂದು ಮನಗಂಡ ಅಂದಿನ ಚೋಳರಾಜರು ದೇವರ ಮೂಲ ವಿಗ್ರಹವನ್ನ ರಹಸ್ಯವಾಗಿ ಸ್ಥಳಾಂತರಿಸುವ ಏರ್ಪಾಡು ಮಾಡಿದ್ರು. ಕೊನೆಗೆ ಒಂದು ದಿನ ಅದೇ ವರದರಾಜ ಪೆರುಮಾಳು ಮಂದಿರ ಪುಷ್ಕರಣಿಯಾದ ಅನಂತ ಸರೋವರದಲ್ಲಿ ಮೂಲಮೂರ್ತಿಯನ್ನ ಮುಳುಗಿಸಲಾಯಿತು. 16ನೇ ಶತಮಾನದಲ್ಲಿ ಮುಳುಗಿದ ಅಥಿ ವರಾಧರ ಮತ್ತೆ ಮೇಲೇರಲೇ ಇಲ್ಲ. ಮೂರ್ತಿಯನ್ನ ಎಲ್ಲಿ ಮುಳುಗಿಸಲಾಗಿದೆ ಅನ್ನೋ ವಿಷಯ ದೇವಸ್ಥಾನದ ಅರ್ಚಕರ ಹೊರತಾಗಿ ಬೇರೆ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ. ದಿನಗಳು ಕಳೆದವು, ವರ್ಷಗಳು ಕಳೆದವು. ವರಾಧರ ದೇಗುಲ ಪೂಜೆಯನ್ನೇ ಕಾಣಲಿಲ್ಲ. ಅಲ್ಲಿ ಸಣ್ಣದೊಂದು ಘಂಟಾನಾದವೂ ಕೇಳಿ ಬರಲಿಲ್ಲ. ಮಂತ್ರಗಳ ಉದ್ಘೋಷಗಳು ಮಾಯವಾದವು. ಪೂಜೆ ಅರ್ಚನೆಯಂತಹ ಧಾರ್ಮಿಕ ವಿಧಿವಿಧಾನಗಳು ಸ್ತಬ್ಧಗೊಂಡವು. ಬರೋಬ್ಬರಿ 40 ವರ್ಷಗಳ ಕಾಲ ಎಲ್ಲವೂ ಅಯೋಮಯವಾಯಿತು. 16ನೇ ಶತಮಾನದಲ್ಲಿ ಯಾವಾಗ ವರಧರ ಸ್ವಾಮಿಯನ್ನ ಪುಷ್ಕರಣಿಯಲ್ಲಿ ಮುಳುಗಿಸಲಾಯಿತು, ಅಂದಿನಿಂದ ಮುಂದಿನ 40 ವರ್ಷಗಳ ಕಾಲ ದೇವಸ್ಥಾನ ಸಂಪೂರ್ಣವಾಗಿ ಸ್ತಬ್ಧಗೊಂಡಿತ್ತು.
ಭಕ್ತರಿಲ್ಲದೆ, ಪೂಜಾರಿಗಳಿಲ್ಲದೆ, ಪೂಜೆ ಅರ್ಚನೆಗಳಿಲ್ಲದೆ ಮೌನವೊಂದನ್ನೇ ಹೊತ್ತುಕೊಂಡು ನಿಂತಿತ್ತು ಈ ದೇವಾಲಯ. ಇದಕ್ಕೆ ಪ್ರಮುಖ ಕಾರಣವಾಗಿದ್ದು ವರಾಹರ ಮೂರ್ತಿಯನ್ನ ಪುಷ್ಕರಣಿಯಲ್ಲಿ ಮುಳುಗಿಸಿದ್ದ ಅಂದಿನ ಅರ್ಚಕ ದತ್ತಾಚಾರ್ಯರು ಆ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಇಹಲೋಕ ತ್ಯಜಿಸಿದ್ರು. ತಮ್ಮ ಜೊತೆಗೆ ದೇವರನ್ನು ಎಲ್ಲಿ ಇಡಲಾಗಿದೆ ಅನ್ನೋ ರಹಸ್ಯವನ್ನ ಕೂಡ ಹೊತ್ತೊಯ್ದರು ದತ್ತಾಚಾರ್ಯರು. ಅವರು ಕಾಲವಾದ ನಂತರ ದೇವಸ್ಥಾನ ಬಿಕು ಅನ್ನೋಕೆ ಆರಂಭಿಸಿತು. ಭಗವಂತನೇ ಇಲ್ಲದ ಸನ್ನಿಧಾನಕ್ಕೆ ಭಕ್ತರಾಗಲಿ ಅರ್ಚಕರಾಗಲಿ ಬರೋಕೆ ಹೇಗ್ ಸಾಧ್ಯ? ಹೀಗಾಗಿಯೇ ದೇವಸ್ಥಾನ ಮತ್ತು ಅದರ ವೈಭವ ಹಾಗೂ ಮಹಿಮೆ ಇತಿಹಾಸದ ಪುಟ ಸೇರುವುದು ಎಂದೇ ಎಲ್ಲರೂ ಭಾವಿಸಿದ್ರು. ಆದರೆ ಕಾಲ ಉರುಳಿತು. ಭಗವಂತ ಸ್ವಯಂ ತಾನೇ ಮತ್ತೆ ಭಕ್ತಗಣಕ್ಕೆ ದರ್ಶನ ಕೊಡೋಕೆ ನಿರ್ಧರಿಸಿದ್ದಾನೇನೋ ಅನ್ನುವಂತೆ ಒಂದು ಘಟನೆ ನಡೆದು ಹೋಯಿತು. ಅನಂತ ಸರೋವರದಲ್ಲಿ ವಿರಮಿಸಿದ್ದ ವರಾಧರ ಮತ್ತೆ ಮೇಲೆದ್ದು ಬಂದ. ಭಕ್ತ ಕೋಟಿಗೆ ದರ್ಶನ ನೀಡಿದ. 1688ರಲ್ಲಿ ಸರೋವರದಲ್ಲಿ ಮುಳುಗಿಸಲಾಗಿದ್ದ ಸ್ವಾಮಿಯ ಮೂರ್ತಿ 1709ರಲ್ಲಿ ಪತ್ತೆಯಾಗುತ್ತದೆ. ಬರೋಬ್ಬರಿ 40 ವರ್ಷಗಳ ಬಳಿಕ ಸ್ವಾಮಿ ಮತ್ತೆ ತನ್ನ ಮೂಲ ಸ್ಥಾನಕ್ಕೆ ಬಂದು ಕುಳಿತುಕೊಳ್ಳುತ್ತಾನೆ. ಸ್ವಾಮಿಯ ಮೂರ್ತಿ ಪತ್ತೆಯಾಗಿದ್ದು ಹೇಗೆ? ಅದರ ಮೂಲ ಕಂಡು ಹಿಡಿದಿದ್ದು ಯಾರು? 40 ವರ್ಷಗಳ ಕಾಲ ಯಾವುದೇ ಸುಳಿವಿಲ್ಲದೆ ಪವಡಿಸಿದ್ದ ಪರಮಾತ್ಮ ಅಂದು ದಿಢೀರ್ ದರ್ಶನ ಕೊಟ್ಟ. ಈ ಪವಾಡ ನಡೆದಿದ್ದೇ ಒಂದು ರೋಚಕ ಕತೆ. ಹೇಗಾಯ್ತು ಈ ವಿಸ್ಮಯ? ನೋಡೋಣ. ದೇವಸ್ಥಾನದ ಗರ್ಭಗುಡಿ ಮೂಲ ದೇವರು ಇಲ್ಲದೆ ಬಿಕು ಅನ್ನೋಕೆ ಪ್ರಾರಂಭಿಸಿತ್ತು. ಅದಕ್ಕೊಂದು ಪರಿಹಾರ ಕಂಡು ಹಿಡಿಬೇಕು. ಮತ್ತೆ ದೇವರ ಪ್ರತಿಷ್ಠಾಪನೆಯಾಗಬೇಕು. ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಪರಂಪರೆ ಮತ್ತೆ ಮುಂದುವರಿಯಬೇಕು ಎಂದು ದೇವಸ್ಥಾನದ ಮಂಡಳಿ ನಿರ್ಧಾರ ಮಾಡುತ್ತದೆ. ಹೀಗಾಗಿಯೇ ಒಂದು ದಿನ ಮೂಲ ವರಾಧರ ಮೂರ್ತಿಯ ಬದಲಾಗಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ ಮೂರ್ತಿಯನ್ನ ತಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮತ್ತೆ ಪೂಜಾ ಕೈಂಕರ್ಯಗಳು ದೇವಸ್ಥಾನದಲ್ಲಿ ಪುನರಾರಂಭ ಮಾಡಲಾಗುತ್ತದೆ. ಆದರೆ ಮೂಲ ಮೂರ್ತಿ ಎಲ್ಲಿದೆ ಅನ್ನೋದರ ಹುಡುಕಾಟ ಮುಂದುವರೆದೇ ಇರುತ್ತದೆ. ಹೀಗೆ ನಡೆದಿರುವಾಗಲೇ ಒಂದು ದಿನ ಅನಂತ ಸರೋವರ ಪುಷ್ಕರಣಿಯನ್ನ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ದೇವಸ್ಥಾನ ಮಂಡಳಿ ಮುಂದಾಗುತ್ತದೆ. ಆಗಲೇ ಭಗವಂತ ಮತ್ತೊಮ್ಮೆ ಭಕ್ತಗಣಕ್ಕೆ ದರ್ಶನ ನೀಡುತ್ತಾನೆ. ಅದು 1709ನೇ ಇಸ್ವಿ. ದೇವಸ್ಥಾನ ಮಂಡಳಿ ಅನಂತ ಸರೋವರ ಪುಷ್ಕರಣಿ ಸ್ವಚ್ಛತೆಗೆ ಮುಂದಾಗುತ್ತದೆ. ಹೀಗಾಗಿ ಪುಷ್ಕರಣಿಯಲ್ಲಿರುವ ನೀರನ್ನ ಹೊರಗೆ ಹಾಕುವ ಕೆಲಸವೂ ಕೂಡ ಆರಂಭವಾಗುತ್ತದೆ. ಯಾವಾಗ ಪುಷ್ಕರಣಿಯ ಎಲ್ಲಾ ನೀರು ಆಚೆಗೆ ಬರುತ್ತದೆಯೋ ಆಗ ಎಲ್ಲರಿಗೂ ಒಂದು ಅಚ್ಚರಿ ಕಾದಿತ್ತು. ಪುಷ್ಕರಣಿಯಲ್ಲಿ ಅತಿವರಾಧರ ಸ್ವಾಮಿ ನಿರುಮ್ಲವಾಗಿ ಮಲಗಿಕೊಂಡಿದ್ದ. 40 ವರ್ಷಗಳ ಕಾಲ ನಾನು ಇಲ್ಲಿಯೇ ಇದ್ದೆ ಎಂದು ಪರೋಕ್ಷವಾಗಿ ಭಕ್ತ ಕೋಟಿಗೆ ತಿಳಿಸಿದ್ದ. 40 ವರ್ಷಗಳ ಹುಡುಕಾಟಕ್ಕೆ, ವೇದನೆಗೆ, ಚಿಂತನೆಗೆ ಅಂದು ಮುಕ್ತಿ ದೊರಕಿತ್ತು. ಕಂಚಿಯಲ್ಲಿ ವರಾಧರ ಸ್ವಾಮಿ ಮರಳಿ ದರ್ಶನ ನೀಡಿದ್ದ. ಅರ್ಚಕರ ಹಾಗೂ ಭಕ್ತರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ದೇಶದ ಮೂಲೆ ಮೂಲೆಯಿಂದ ಲಕ್ಷ ಲಕ್ಷ ಜನ ಸ್ವಾಮಿಯ ದರ್ಶನಕ್ಕಾಗೇ ಬಂದ್ರು. ದರ್ಶನ ಪಡೆದು ಕೃತಾರ್ಥರಾದ್ರು. ಆಗಲೇ ದೇವಸ್ಥಾನದ ಮಂಡಳಿ ಹಾಗೂ ಅರ್ಚಕರು ಒಂದು ನಿರ್ಧಾರಕ್ಕೆ ಬಂದ್ರು. ಇನ್ಮೇಲೆ ಸ್ವಾಮಿ ಭಕ್ತಕೋಟಿಗೆ 40 ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡಲಿದ್ದಾನೆ ಎಂದು. ಅಂದಿನಿಂದ ಇಂದಿನವರೆಗೂ ಅಂದ್ರೆ ಸುಮಾರು 3 ಶತಮಾನಗಳ ಕಾಲ ಅತಿವರಾಧರ 40 ವರ್ಷಗಳಿಗೊಮ್ಮೆ ಮಾತ್ರ ಭಕ್ತಕೋಟಿಗೆ ದರ್ಶನ ನೀಡುತ್ತಿದ್ದಾನೆ. ಶತಮಾನಗಳ ಪರಂಪರೆಯಂತೆ 40 ವರ್ಷಕ್ಕೊಮ್ಮೆ ಮಾತ್ರ ಸ್ವಾಮಿಯ ದರ್ಶನ ಸಿಗುತ್ತಿದೆ. ಅದು ಕೇವಲ 48 ಗಂಟೆಗಳ ಕಾಲ ಮಾತ್ರ. ಹೌದು, 3 ಶತಮಾನಗಳ ಹಿಂದೆ ಅಂದಿನ ಪುರೋಹಿತರು ತೆಗೆದುಕೊಂಡ ನಿರ್ಧಾರವಿದು.
ಪ್ರತಿ 40 ವರ್ಷಗಳಿಗೊಮ್ಮೆ ಮಾತ್ರ ಸ್ವಾಮಿಯನ್ನ ಪುಷ್ಕರಣಿಯಿಂದ ಮೇಲೆ ತೆಗೆದು ಭಕ್ತ ಕೋಟಿಗೆ ದರ್ಶನ ಭಾಗ್ಯ ಕರುಣಿಸುವುದು. ಅದು ಕೇವಲ 48 ಗಂಟೆಗಳವರೆಗೆ ಮಾತ್ರ ಅನ್ನೋ ನಿರ್ಧಾರ ಇಂದಿಗೂ ಮುಂದುವರೆದುಕೊಂಡು ಬಂದಿದೆ. ಅಂದಿನಿಂದ ಇಂದಿನವರೆಗೂ ಅಂದರೆ 310 ವರ್ಷಗಳಲ್ಲಿ ಕೇವಲ 7 ಬಾರಿ ಮಾತ್ರ ಭಕ್ತಗಣಕ್ಕೆ ದರ್ಶನ ನೀಡಿದ್ದಾನೆ. 48 ಗಂಟೆಗಳ ಕಾಲ ನಿರಂತರ ದರ್ಶನದ ಬಳಿಕ ಅತಿವರಾಧರ ಸ್ವಾಮಿಯನ್ನ ಮರಳಿ ಅನಂತ ಸರೋವರದಲ್ಲಿ ಮುಳುಗಿಸಲಾಗುತ್ತದೆ. ಮೂಲ ಮೂರ್ತಿಯ ಜಾಗಕ್ಕೆ ಕಲ್ಲಿನ ಮೂರ್ತಿಯನ್ನ ಮರಳಿ ಪ್ರತಿಷ್ಠಾಪಿಸಿ ಮತ್ತೆ ಪೂಜಾ ಕೈಂಕರ್ಯಗಳನ್ನು ಮುಂದುವರಿಸಲಾಗುತ್ತದೆ. ಈ ಪದ್ಧತಿ ಕಳೆದ 300 ವರ್ಷಗಳಿಂದಲೂ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಹೀಗಾಗಿಯೇ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಅಂದರೆ 100 ವರ್ಷದ ಆಯಸ್ಸಿನಲ್ಲಿ ಇಡೀ ಆಯಸ್ಸನ್ನ ಬದುಕಿದ್ರೂ ಕೂಡ ಕೇವಲ 2 ಬಾರಿ ಮಾತ್ರ ಈ ವರಾಧರನ ದರ್ಶನ ಪಡೆಯೋಕೆ ಸಾಧ್ಯ. ಇದು ಈ ದೇಗುಲದ ಮಹಿಮೆ. ಹೀಗೆ ಪುರಾಣದಿಂದ ಹಿಡಿದು ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವ ಈ ವರಾಧರ ಸ್ವಾಮಿಯ ಮಹಿಮೆಗೆ ಇನ್ನೊಂದು ಆಯಾಮ ಕೂಡ ಇದೆ. ದೇವಸ್ಥಾನದಲ್ಲಿರುವ ಬಂಗಾರದ ಹಲ್ಲಿಯ ಕಥೆಯೇನು? 40 ವರ್ಷಗಳಿಗೊಮ್ಮೆ ದರ್ಶನ ಕೊಡೋ ಅತಿವರಾಧರ ಸ್ವಾಮಿ ನೀರಿನಲ್ಲಿ ಮುಳುಗೋಕೆ ಬರೀ ಐತಿಹಾಸಿಕ ಕಾರಣವೊಂದೇ ಅಲ್ಲ, ಈ ಮಹಿಮೆಗೆ ಪೌರಾಣಿಕ ಹಿನ್ನೆಲೆಯೂ ಇದೆ. ಅದೇನು ನೋಡೋಣ. ಕಾಂಚೀಪುರದಲ್ಲಿರುವ ಅತಿವರಾಧರನ ಮೂರ್ತಿಯನ್ನ ಪುಷ್ಕರಣಿಯಲ್ಲಿ 40 ವರ್ಷಗಳ ಕಾಲ ಇಡಲು ಕೇವಲ ಇತಿಹಾಸವೊಂದೇ ಕಾರಣವಲ್ಲ, ಇದಕ್ಕೆ ಪೌರಾಣಿಕ ಕಾರಣವೂ ಇದೆ. ಈಗಾಗಲೇ ವರಾಧರನ ಕಂಚಿಯಲ್ಲಿ ನೆಲೆಗೊಂಡಿದ್ದು ಹೇಗೆ ಅನ್ನೋದರ ಬಗ್ಗೆ ನಾವು ನಿಮಗೆ ಸಂಪೂರ್ಣವಾಗಿ ಹೇಳಿದ್ದೇವೆ. ಸರಸ್ವತಿಯನ್ನ ತಡೆದ ವಿಷ್ಣುವನ್ನ ಪರಿಪರಿಯಾಗಿ ನೆನೆದ ಬ್ರಹ್ಮ ವಿಶ್ವಕರ್ಮನನ್ನ ಆಹ್ವಾನಿಸಿ ಮರದ ಕಟ್ಟಿಗೆಯಿಂದ ವಿಷ್ಣುವಿನ ರೂಪವನ್ನ ಕೆತ್ತೋಕೆ ಹೇಳುತ್ತಾನೆ. ಅದರಂತೆಯೇ ವಿಶ್ವಕರ್ಮ ಅಂಜೂರದ ಮರದಿಂದ ಮಹಾವಿಷ್ಣುವಿನ ರೂಪ ಕೆತ್ತಿ ಮೂರ್ತಿಯನ್ನ ತಯಾರಿಸುತ್ತಾನೆ. ಸರಸ್ವತಿ ಶಾಂತವಾದ ಬಳಿಕ ಅಶ್ವಮೇಧ ಯಜ್ಞವೂ ಮುಂದುವರಿಯುತ್ತದೆ. ಯಜ್ಞದ ಅಗ್ನಿಯ ಕಾವು ಈ ಮೂರ್ತಿಗೆ ತಾಗಿದರೆ ಕಟ್ಟಿಗೆಯಲ್ಲಿ ಮಾಡಿರುವ ವಿಷ್ಣುವಿನ ಮೂರ್ತಿಗೆ ಹಾನಿಯಾಗುವ ಸಂಭವವಿದೆ ಎಂದು ಬ್ರಹ್ಮ ಚಿಂತೆಗೆ ಬೀಳುತ್ತಾನೆ. ಆಗ ವಿಷ್ಣು ಬ್ರಹ್ಮನಿಗೆ ಒಂದು ಸಲಹೆ ನೀಡುತ್ತಾನೆ. ನಿನ್ನ ಯಜ್ಞ ಯಾಗಗಳು ಮುಗಿಯುವವರೆಗೂ ಈ ಕಟ್ಟಿಗೆಯ ಮೂರ್ತಿಯನ್ನ ಒಂದು ಪುಷ್ಕರಣಿಯಲ್ಲಿ ಮುಳುಗಿಸಿ ಇಡು. ಯಜ್ಞ ಕಾರ್ಯಗಳು ಮುಗಿದ ಬಳಿಕ ಮತ್ತೆ ನೀರಿನಿಂದ ತೆಗೆದು ಅದನ್ನ ಪ್ರತಿಷ್ಠಾಪಿಸು ಅಂತ. ಆಗ ಬ್ರಹ್ಮದೇವ ಅದೇ ರೀತಿಯಲ್ಲಿ ನಡೆದುಕೊಳ್ಳುತ್ತಾನೆ ಅನ್ನೋ ನಂಬಿಕೆ ಇದೆ. ಯಜ್ಞ ಮುಗಿಯುವವರೆಗೂ ವಿಷ್ಣುವಿನ ಮೂರ್ತಿಯನ್ನ ಒಂದು ಪುಷ್ಕರಣಿಯಲ್ಲಿ ಮುಳುಗಿಸಿಟ್ಟು ಬಳಿಕ ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಮಾಡುತ್ತಾನೆ. ಈ ರೀತಿ ನಡೆದು ಹೋದ ಒಂದು ಪೌರಾಣಿಕ ಪರಂಪರೆ ಮುಂದೆ ಕಲಿಯುಗದಲ್ಲಿಯೂ ಮುಂದುವರಿಯುತ್ತಾ ಹೋಯಿತು. ಮೊಘಲರ ದಾಳಿಯ ನೆಪದಲ್ಲಿ ಮಹಾವಿಷ್ಣು ಮತ್ತೆ ಪುಷ್ಕರಣಿಯಲ್ಲಿ ಮುಳುಗಿದ ಬಳಿಕ ಮರಳಿ ಭಕ್ತರಿಗೆ ದರ್ಶನ ನೀಡಿದ. ಈ ಮೂಲಕ ಪುರಾಣದ ಪರಂಪರೆಗೆ ಮತ್ತೊಮ್ಮೆ ಮನ್ನಣೆ ಸಿಕ್ತು. ಈ ಅತಿವರಾಧರ ದೇಗುಲದಲ್ಲಿ ಮತ್ತೊಂದು ವೈಶಿಷ್ಟ್ಯವೂ ಇದೆ. ಅದುವೇ ಈ ಬಂಗಾರದ ಹಲ್ಲಿ. ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ಹೇಗೆ ಈ ಬಂಗಾರದ ಹಾಗೂ ಬೆಳ್ಳಿಯ ಹಲ್ಲಿಯನ್ನ ಮುಟ್ಟಿ ನಮಸ್ಕಾರ ಮಾಡ್ತಿದ್ದಾರೆ ನೋಡಿ. ಹಲ್ಲಿಯೂ ಕೂಡ ಇಲ್ಲಿ ಒಂದು ದೇವರ ಪ್ರತೀಕವಾಗಿ ನಿಂತಿದೆ. ಇದರ ಹಿನ್ನೆಲೆಯನ್ನ ನೋಡುತ್ತಾ ಹೋಗೋದಾದ್ರೆ ಮತ್ತೆ ನಾವು ಪೌರಾಣಿಕ ಘಟನೆಯೊಂದರ ನೆನಪನ್ನ ಮಾಡಿಕೊಳ್ಳಬೇಕಾಗುತ್ತದೆ. ಗೌತಮ ಋಷಿಯ 2 ಶಿಷ್ಯರು ಗುರುವಿನ ನಿತ್ಯ ಅನುಷ್ಠಾನಕ್ಕಾಗಿ ಕಮಂಡಲದಲ್ಲಿ ನೀರು ತುಂಬಿ ತಂದು ಕೊಡುತ್ತಿದ್ದರು. ಒಂದು ದಿನ ಹೀಗೆಯೇ ನೀರು ತುಂಬಿಕೊಂಡು ಬಂದಾಗ ಅದರಲ್ಲಿ ಹಲ್ಲಿಯೊಂದು ಗೊತ್ತಿಲ್ಲದೆ ಸೇರಿಕೊಳ್ಳುತ್ತದೆ. ಋಷಿಯು ಪೂಜೆಗೆ ಕುಳಿತಾಗ ಕಮಂಡಲದಲ್ಲಿದ್ದ ಹಲ್ಲಿ ನೀರಿನಿಂದ ಜಿಗಿದು ಆತನ ಎದುರು ಬೀಳುತ್ತದೆ. ಇದರಿಂದ ಸಿಟ್ಟಿಗೆದ್ದ ಗೌತಮ ಋಷಿ
ಇಬ್ಬರು ಶಿಷ್ಯರಿಗೂ ಹಲ್ಲಿಯಾಗಿ ಹೋಗಿ ಎಂದು ಶಾಪ ಕೊಡುತ್ತಾನೆ. ಆಮೇಲೆ ಮನಸ್ಸು ಕರಗಿ ಶಾಪ ವಿಮೋಚನೆಯ ಪರಿಹಾರವನ್ನು ಹೇಳುತ್ತಾರೆ. ಮುಂದೆ ಆನೆಯ ರೂಪ ತಾಳುವ ಇಂದ್ರ ಈ ದಾರಿಯಲ್ಲಿ ಬರುತ್ತಾನೆ. ಅವನಿಂದ ನಿಮ್ಮ ಶಾಪ ಪರಿಹಾರವಾಗಲಿದೆ ಎಂದು ಆಶೀರ್ವಾದ ಮಾಡ್ತಾರೆ ಮುನಿಗಳು. ಮುಂದೆ ಅತಿವರಾಧರನ ಅವತಾರಕ್ಕೆ ಕಾರಣವಾದ ಸರಸ್ವತಿಯ ಶಾಪದಿಂದಾಗಿಯೇ ಇಂದ್ರ ಆನೆಯಾಗಿ ಅತಿ ಅರಣ್ಯಕ್ಕೆ ಬಂದು ವರಾಧರನ ಸೇವೆ ಮಾಡುವಾಗ ಈ ಹಲ್ಲಿಗಳಿಗೆ ಶಾಪ ಮುಕ್ತಿಯಾಗುತ್ತದೆ. ಈ ದೇವಸ್ಥಾನದಲ್ಲಿ ಶಾಪ ಮುಕ್ತಿಗೊಂಡ ಹಲ್ಲಿಗಳಿಗೆ ಈಗಲೂ ದೈವಸ್ಥಾನವಿದೆ. ದೇವಸ್ಥಾನದ ಹೊರಭಾಗದಲ್ಲಿ ಒಂದು ಬಂಗಾರದ ಹಲ್ಲಿ ಹಾಗೂ ಒಂದು ಬೆಳ್ಳಿಯ ಹಲ್ಲಿ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಲಾಗಿದೆ. ಜೊತೆಗೆ ಸೂರ್ಯ ಚಂದ್ರರ ಮೂರ್ತಿಗಳನ್ನು ಕೆತ್ತಲಾಗಿದೆ. ಅತಿವರಾಧರ ದರ್ಶನಕ್ಕೆ ಬರುವ ಭಕ್ತರು ಈ ಹಲ್ಲಿಗಳನ್ನು ಕೂಡ ನಮಸ್ಕರಿಸುತ್ತಾರೆ. ಇವುಗಳನ್ನ ಮುಟ್ಟಿ ನಮಸ್ಕರಿಸೋದ್ರಿಂದ ಮಾರಣಾಂತಿಕ ಕಾಯಿಲೆಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ತಲೆತಲಾಂತರದಿಂದಲೂ ಇದೆ. ಹೀಗಾಗಿ ಇಲ್ಲಿಗೆ ಬಂದ ಭಕ್ತರು ತಪ್ಪದೆ ಈ ಹಲ್ಲಿಗಳನ್ನ ಮುಟ್ಟಿ ನಮಸ್ಕರಿಸಿ ಹೋಗ್ತಾರೆ. ಇದಾಗಿತ್ತು ಇಂದಿನ ಮಹಿಮೆಯ ವಿಶೇಷ ಸಂಚಿಕೆ. ನಾಳೆ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.